ಮಾಡಬೇಕಾಯಿತು. ಈ ಯಾಗವನ್ನು ಮಾಡಲು ಶಿರಸಂಗಿಯಲ್ಲಿ ನೆಲೆಸಿರುವ ಶೃಂಗ ಋಷಿಗಳನ್ನು ಆಹ್ವಾನಿಸಿ ಯಾಗವನ್ನು ಮಾಡಿಸುತ್ತಾರೆ. ಈ ಯಾಗವನ್ನು ಮಾಡಿದ ನಂತರ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಜನಿಸಿದರೆಂದು ರಾಮಾಯಣದ ಚರಿತ್ರೆಯಿಂದ ತಿಳಿಯುತ್ತದೆ. ಇವೆಲ್ಲ ಶಾಸನೋಕ್ತವಾಗಿದೆ. ಅದೇ ಶೃಂಗ ಋಷಿಗಳು ಈ ಶಿರಸಂಗಿಯಲ್ಲಿ 10 ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡಿ ಶ್ರೀ ಕಾಳಿಕಾದೇವಿಯನ್ನು ಸಾಕ್ಷಾತ್ಕರಿಸಿಕೊಂಡು ಆ ಪ್ರದೇಶದಲ್ಲಿರುವ ಕ್ರೂರ ರಕ್ಕಸರಾದ ನಲುಂದಾಸುರ, ಬೆಟ್ಟಾಸುರ, ಹಿರೇಕುಂಭಾಸುರ, ಚಿಕ್ಕುಂಭಾಸುರ ಎಂಬ 5 ರಾಕ್ಷಸರನ್ನು ಋಷಿಗಳ ಪ್ರಾರ್ಥನೆಯ ಮೂಲಕ ಅವರೆಲ್ಲರನ್ನೂ ಸಂಹರಿಸಿ ಅಲ್ಲಿಯೇ ಸ್ಥಿರವಾಗಿ ನೆಲೆಸಿದಳು ಎಂಬುದು ಪೌರಾಣಿಕ ಐತಿಹ್ಯ. ರೇಣುಕಾದೇವಿ ಮಹಾತ್ಮೆ ಗ್ರಂಥದಲ್ಲಿ ಉಲ್ಲೇಖನಗೊಂಡಂತೆ ಜಮದಗ್ನಿ ಮತ್ತು ರೇಣುಕಾದೇವಿಯವರ ವಿವಾಹದ ನಂತರ ರೇಣುಕಾ ರಾಜರು ಶ್ರೀ ಕಾಳಿಕಾದೇವಿ ಮತ್ತು ಋಷಿಶೃಂಗ ಮಹರ್ಷಿಗಳ ದರ್ಶನವನ್ನು ಪಡೆದು ನಂತರ ಕಾಶ್ಮೀರ ದೇಶಕ್ಕೆ ತಮ್ಮ ಪರಿವಾರ ಸಮೇತ ಪ್ರಯಾಣ ಬೆಳೆಸಿದ್ದರಂತೆ. ಮತ್ತು ವಿಶ್ವಕರ್ಮ ಪಂಚಪೀಠಗಳಲ್ಲಿ ಶಿರಸಂಗಿಯೂ ಒಂದಾಗಿದೆ. ಶಿರಸಂಗಿಯಲ್ಲಿ ಸುಪರ್ಣ ಋಷಿಯು ಗುರುಪೀಠವನ್ನು ಸ್ಥಾಪಿಸಿದ್ದು ಐತಿಹಾಸಿಕ ಸತ್ಯವಾಗಿದೆ. ಈ ಕ್ಷೇತ್ರವು 52 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಶ್ರೀ ಕಾಳಿಕಾದೇವಿಯ ಮಹಾದ್ವಾರ ಉತ್ತರ ಮತ್ತು ಪೂರ್ವ ಮುಖವಾಗಿದ್ದು ಗರ್ಭಗುಡಿಯು ಉತ್ತರಾಭಿಮುಖವಾಗಿರುತ್ತದೆ. ದೇವಾಲಯದ ಪ್ರಾಂಗಣದಲ್ಲಿ ಶ್ರೀ ಕಾಳಿಕಾದೇವಿಯ ಗುಡಿಯ ಶಿಖರವು ಮಾತ್ರ ಕಲ್ಯಾಣ ಚಾಲುಕ್ಯರ 12ನೇ ಶತಮಾನದ ಕದಂಬ ನಾಗರ ಶೈಲಿಯನ್ನು ಹೊಂದಿದೆ. ಶ್ರೀ ಕಾಳಿಕಾದೇವಿಯ ದೇವಸ್ಥಾನದ ಪಕ್ಕಕ್ಕೆ ಕ್ರಿಸ್ತಶಕ 1186ರಲ್ಲಿ ಕಾಲಭೈರವ ದೇವಾಲಯ ನಿರ್ಮಾಣವಾಗಿದೆ ಎಂದು ಶಿಲಾಲೇಖನಗಳು ಆಧರಿಸುತ್ತವೆ. ನಾಗಯಜ್ಞೋಪವೀತ ಧರಿಸಿದ ಗಣೇಶನ ವಿಗ್ರಹವಿದ್ದು ಗರ್ಭಗುಡಿಯ ಎಡಭಾಗಕ್ಕೆ ಕಾಲಭೈರವ ಮೂರ್ತಿ, ಸಪ್ತ ಮಾತೃಕೆಯರ ವಿಗ್ರಹಗಳು ಇರುತ್ತವೆ. ಶಿಲಾನಂದಿ ವಿಗ್ರಹವಿದೆ. ಪಶ್ಚಿಮಾಭಿಮುಖವಾಗಿ ನಿಂತ ಸೂರ್ಯನಾರಾಯಣ ಮೂರ್ತಿ, ಷಣ್ಮುಖರ ಮೂರ್ತಿ, ಉಮಾಮಹೇಶ್ವರರ ಮೂರ್ತಿ, ಕ್ರಿಸ್ತಶಕ 1148ರ ಕಮ್ಮಟೇಶ್ವರ ದೇವಾಲಯ, ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ. ಇವೆಲ್ಲ ಮೂರ್ತಿಗಳು ಕಮ್ಮಟೇಶ್ವರ ದೇವಾಲಯದಲ್ಲಿವೆ. ಇದರ ಪಕ್ಕದಲ್ಲಿ ಒಂದು ಶಿಲಾಶಾಸನವಿದೆ, ಲಿಂಗರಾಜ ದೇಸಾಯರ ಕೋಟೆ. ಇದು ಸುಮಾರು 200 ವರ್ಷಗಳ ಪೂರ್ವದಲ್ಲಿ ಶಿರಸಂಗಿ ದೇಸಾಯರ ಸಮಕಾಲೀನ ಕೋಟೆಯ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿದೆ. ಇದು ಆಯತಾಕಾರದ ಕೋಟೆಯಾಗಿದ್ದು 4 ಮೂಲೆಗಳಲ್ಲೂ ದುಂಡನೆಯ ಗಟ್ಟಿಮುಟ್ಟಾದ ಬುರುಜುಗಳನ್ನು ಹಾಗೂ ಜೋಡಿಸಿದ ವೀಕ್ಷಣಾಲಯಗಳನ್ನು ಕಾಣಬಹುದು. ಲಿಂಗರಾಜರಿಂದ ಈ ಕೋಟೆಗೆ ಮತ್ತಷ್ಟು ಮಹತ್ವ ಬಂದಿದೆ. ಶ್ರೀ ಲಿಂಗರಾಜ ದೇಸಾಯರು ಭವಿಷ್ಯದಲ್ಲಿ ತಮ್ಮ ನಂತರ ಇಡೀ ಆಸ್ತಿಯು ವಿದ್ಯಾರ್ಥಿಗಳ ಅಭ್ಯುದಯಕ್ಕಾಗಿ ಉಪಯೋಗವಾಗಬೇಕೆಂದು ನಿಶ್ಚಯಿಸಿ ಆಸ್ತಿಯನ್ನು ದಾನ ಮಾಡಿದರು. ಬಹುಶಃ ಈ ಮಹತ್ವದ ನಿರ್ಣಯ ಇದೇ ವಾಡಿಯಲ್ಲಿ ತೆಗೆದುಕೊಳ್ಳಲ್ಪಟ್ಟಿತು ಎಂಬುದು ವಿಶೇಷವಾದ ಮಾತು. ಅದಕ್ಕಾಗಿ ಅವರಿಗೆ ದಾನಶೂರ ಶಿರಸಂಗಿ ದೇಸಾಯರು ಎಂಬ ಬಿರುದು ಬಂದಿದೆ. ಈ ಕೋಟೆಯು ಶಿರಸಂಗಿ ಶ್ರೀ ಕಾಳಿಕಾದೇವಿಯ ಕ್ಷೇತ್ರಕ್ಕೆ ಹೋಗುವ ಹಾದಿಯಲ್ಲಿ ಕಾಣುತ್ತದೆ. ಶಿಥಿಲವಾಗಿದ್ದ ಈ ವಾಡೆಯನ್ನು ಲಿಂಗರಾಜ ಟ್ರಸ್ಟ್ನವರು ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ದೇಸಾಯರ ಪುತ್ಥಳಿಯನ್ನು ಸ್ಥಾಪಿಸಿದ್ದಾರೆ.